ಇಳಿಸ್ಬೇಕದನ್ನ. ಇದೇ ನಿನ್ ಪ್ರಾಬ್ಲಮ್ ಜೈ. ಏನಾದ್ರೂ ಆದ್ರೆ ಮೊದಲು ನೀನ್ ರಿಯಾಕ್ಟ್ ಮಾಡ್ತೀಯ, ಆಮೇಲೆ ಯೋಚನೆ ಮಾಡ್ತೀಯ. ಇಷ್ಟು ದಿನ ಪ್ರತಿಯೊಂದು ಸ್ಟೆಪ್ಪು ಜಾಗ್ರತೆಯಿಂದ ಇಟ್ಟಿದ್ದೀನಿ. ಎಲ್ಲ ಒಂದು ಪ್ಲಾನ್ ಪ್ರಕಾರ ತಾನೆ. ನೀನೇನ್ ಮಾಡ್ದೆ? ಒಂದೇ ರಾತ್ರಿಯಲ್ಲಿ ಹೋಗಿ ನಿನ್ ವ್ಯಾಲ್ಯೂನ ಕಡಿಮೆ ಮಾಡ್ಕೊಂಡಿದ್ಯಾ. ಅವಳನ್ನ ಕೆಳಗಡೆ ಇಳಿಸಕ್ ಹೋಗಿ ನೀನೇ ಕೆಳಗೆ ಬಂದು ನಿಂತಿದ್ಯಾ. ನಾನ್ ನಿನ್ನ ಮನೆಗೆ ಕರ್ಕೊಂಡ್ ಬರಕ್ ಪ್ಲಾನ್ ಮಾಡ್ತಾ ಇದ್ರೆ ನೀ ದೂರ ಹೋಗೋ ಕೆಲಸನ ಮಾಡ್ತಾ ಇದೆಯಲ್ಲ. ಅಲ್ಲ, ಹಿಂಗೆ ಮಾಡಿದ್ರೆ ನಾವು ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗತ್ತೆ ಜೈ. ನೀನ್ ಇನ್ನೂ ಅವಳನ್ನ ಹಳೆ ಮಲೆ ಅನ್ಕೊಂಡಿದ್ಯಾ ಮಾಮ್? ತಪ್ಪು. ನಾನೀಗ IPS ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ, ಮೈ ಮೇಲೆ ಯೂನಿಫಾರ್ಮ್ ಬಂದಿದೆ, ಇನ್ನು ಸ್ವಲ್ಪ ದಿನದಲ್ಲಿ ಹೆಗ್ಲ ಮೇಲೆ ಸ್ಟಾರ್ ಬರುತ್ತೆ, ಪ್ರಪಂಚನ ಗೆದ್ಬಿಟ್ಟಿದ್ದೀನಿ ಅನ್ನೋ ರೇಂಜಲ್ಲಿ ಹೀರೋಯಿನ್ ತರ ಪೋಸ್ ಕೊಡ್ತಾ ಇದ್ದಾಳೆ ಅವಳು. ಆದ್ರೆ ಅವಳಿಗಿನ್ನೂ ಗೊತ್ತಿಲ್ಲದೆ ಇರೋದು ಏನ್ ಗೊತ್ತಾ? ತಾನು ಆಟ ಆಡ್ತಿರೋದು ಎಂತವ್ರ ಜೊತೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು ಜೈ. ನಿನಗೆ ತಾಳ್ಮೆ ಇಲ್ಲ ಅಂತ. ಕೋಪ ಬಂದ್ರೆ ಏನ್ ಮಾಡ್ತೀಯ ಅಂತ ನಿನಗೆ ಗೊತ್ತಾಗಲ್ಲ. ಅದರಿಂದ ನಷ್ಟ ಆಗೋದು ಎದುರುಗಡೆ ಇರೋರ್ಗೆಲ್ಲ, ನಮಗೆ. ಹಾಗಂತ ಎಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಕಾ? ನಮ್ಮ ಮನೆ ಔಟ್ ಹೌಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದವಳು ಅವಳು. ಈಗ ನನ್ನ ಮುಂದೆ ಇಷ್ಟು ದರ್ಪ ತೋರಿಸ್ತಾ ಇದ್ರೆ ಏನು ಆಗದಿರೋ ತರ ಬಿಟ್ಬಿಡ್ಬೇಕಾ? ಇದೆ, ನಿನಗ್ ಕಾಣಿಸ್ತಾ ಇರೋದು ಅವಳು ಮಾತ್ರ. ಆದ್ರೆ ನನ್ ಗುರಿ ಬೇರೆನೆ. ಇಷ್ಟು ದಿನ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾ ಜಾಗೃತೆಯಿಂದ ಇಡ್ತಾ ಇದ್ದೀನಿ. ಯಾವಾಗ ಮಾತಾಡ್ಬೇಕು, ಯಾರ ಮುಂದೆ ಮಾತಾಡ್ಬೇಕು, ಎಲ್ಲಿ ನಿಲ್ಬೇಕು ಅಂತ ಪ್ರತಿಯೊಂದಕ್ಕೂ ಟೈಮ್ ನೋಡ್ತಾ ಇದ್ದೀನಿ. ನೀನು ಕೋಪದಲ್ಲಿ ನಾನು 1 ತಿಂಗಳು ಮಾಡಿರೋ ಕೆಲಸ 1 ದಿನದಲ್ಲೇ ಹಾಳು ಮಾಡಿದ್ಯಲ್ಲ. ನನ್ನ ಕನ್ಸು ನಿನ್ಗೆ ಅರ್ಥ ಆಗ್ತಾ ಇಲ್ವಾ ಜೈ? ಅವಳಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಮಾಮ್. IPS ಕ್ಲಿಯರ್ ಮಾಡ್ಬಿಟ್ಟಿದ್ದೀನಿ, ಮೈ ಮೇಲೆ ಯೂನಿಫಾರ್ಮ್ ಬಂದಿದೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನ್ನ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅನ್ನೋ ದಿಮಾಕಲ್ಲಿ ಮೆರಿತಾ ಇದ್ದಾಳೆ ಅವಳು. ಮೆರಿಲ್ ಆದಷ್ಟು ಬೇಗ ರಿಯಾಲಿಟಿ ಏನು ಅಂತ ಅರ್ಥ ಮಾಡಿಸ್ತೀನಿ ಅವಳಿಗೆ. ಮತ್ತೆ ಶುರು ಮಾಡ್ಬೇಡ ಜೈ. ನೀನ್ ಹೇಳೋ ಮಾತು ಕೇಳಿ ಕೇಳಿ ನನಗಂತೂ ಸಾಕಾಗೋಗಿದೆ. ತಪ್ಪೇನು ಹೇಳಿದೆ ಮಮ್ಮ ನಾನು? ನೀನ್ ಮಾಡೋದೆಲ್ಲ ತಪ್ಪೆ. ನೀನ್ ಮಾಡೋ ಪ್ರತಿಯೊಂದು ಮೂವು ಅವಳಿಗೆ ಪ್ಲಸ್ ಆಗ್ತಾ ಇದೆ. ನೀನ್ ಹೊಡೆಯೋ ಪ್ರತಿಯೊಂದು ಏಟು ನಿನಗೆ ಮತ್ತೆ ಬಂದು ಬೀಳ್ತಾ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಅವಳ ವಿಷಯದಲ್ಲಿ ನೀನ್ ಯಾವ ನಿರ್ಧಾರನೂ ತಗೋಬೇಡ. ಕೋಪದಲ್ಲಿ ಏನಾದರೂ ಮಾಡಿದ್ರೆ ನಾವೇ ಸಿಕ್ಕಾಕೋತೀವಿ. ಅಂದ್ರೆ ಏನು? ಅವಳು ಏನಾದ್ರೂ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಕೂತ್ಕೋಬೇಕು ಅಂತ ನಾನೆಲ್ಲ ಹೇಳಿದ್ದೀನಿ. ಸ್ವಲ್ಪ ತಾಳ್ಮೆ ತಗೋ.